ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಯ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಫ್ಲಿಪ್ಕಾರ್ಟಿಂದ ಗ್ರಾಸರಿ ಎಲ್ಲ ತರಿಸಿದ್ದೀನಿ. ಸೊ ಫ್ಲಿಪ್ಕಾರ್ಟ್ ನನಗೆ ತುಂಬ ಚೀಪ್ ಅಂತ ಅನಿಸ್ತು, ಡಿಮಾರ್ಟ್, ಅಮೆಝಾನ್ ಅದೆಲ್ಲ ಕಂಪೇರ್ ಮಾಡಿದರೆ. ಸೊ ಕೆಲವೊಂದು ಗ್ರಾಸರೀಸ್ನ ನಾನು ಫ್ಲಿಪ್ಕಾರ್ಟಿಂದನೇ ತರಿಸ್ತೀನಿ, ಇನ್ನು ಕೆಲವೊಂದು ಮಾಲ್ಗೆ ಹೋಗ್ಬಿಟ್ಟು ತರ್ತೀವಿ. ಮಗುಗೆ ಲಂಚ್ಗೆ ಮ್ಯಾಕ್ರೋನಿ ಮಾಡ್ತಾಯಿದ್ದೀನಿ, ಬ್ರಾಕೊಲಿ ಹಾಕಿಬಿಟ್ಟು. ಸೊ ಬ್ರಾಕೊಲಿನ ಕಟ್ ಮಾಡಿ ನೀರಿಗೆ ಸ್ವಲ್ಪ ಉಪ್ಪು ಆ್ಯಂಡ್ ಹಲ್ದಿ ಹಾಕಿಬಿಟ್ಟು ಬಾಯ್ಲ್ ಮಾಡಬೇಕು ಆ್ಯಂಡ್ ಕುಕ್ ಮಾಡಬೇಕು ಫಸ್ಟ್. ಇದು ವೀಟ್ ಆ್ಯಂಡ್ ಸೆಮಲಿನ ಮ್ಯಾಕ್ರೋನಿ. ಸೊ ಇದನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಜಸ್ಟ್ ಸ್ವಲ್ಪ ಸಾಸ್ ಮಾಡಿಬಿಟ್ಟು ಇದನ್ನ ಮಿಕ್ಸ್ ಮಾಡಿದ್ರೆ ಆಯಿತು. ಒಂದು ಪ್ಯಾನ್ನ ಹೀಟ್ ಮಾಡಿ ಸ್ವಲ್ಪ ಆಲಿವ್ ಆಯಿಲ್ ಇಲ್ಲಾಂದರೆ ಬಟರ್ ಹಾಕ್ಬೋದು, ಆ್ಯಂಡ್ ಒಂದು ಗಾರ್ಲಿಕ್ ಅದು ಚೆನ್ನಾಗಿ ಸಾಟೆ ಮಾಡಿ. ಸ್ವಲ್ಪ ಗಾರ್ಲಿಕ್ ಬಾರ್ನ್ ಆದಮೇಲೆ ಬ್ರಾಕೊಲಿ ಹಾಕ್ಬೇಕು. ಸ್ವಲ್ಪ ಪೆಪ್ಪರ್ ಹಾಕಬೇಕು. ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಮಕ್ಕಳಿಗೆ ಜಾಸ್ತಿ ಖಾರ ಬೇಡ ಅಂದರೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು, ಇದಕ್ಕೆ ನಾವು ಬಾಯ್ಲ್ ಮಾಡಿರೋ ಮ್ಯಾಕ್ರೋನಿಸ್ನ ಹಾಕ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 to 3 ಮಿನಿಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ಆ್ಯಂಡ್ ಬಿಸಿ ಬಿಸಿ ಸರ್ವ್ ಮಾಡ್ಬೋದು. ಲಂಚ್ಗೆ ನಾನು ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ, ಮತ್ತು ಒಂದು 6 to 7 ಗ್ರೀನ್ ಚಿಲ್ಲಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ಆಯಿಲ್ ಹಾಕಿ ಒಂದು 4 to 5 ಸ್ಪೂನ್ಸ್ ಆಯಿಲ್, ಇಲ್ಲಾಂದರೆ ನಾವು ತುಪ್ಪನೂ ಯೂಸ್ ಮಾಡ್ಬೋದು, ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಹಚ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಮತ್ತು ನಾನು ಒಂದು 3 to 4 ಸಣ್ಣ ಆನಿಯನ್ ಸ್ಲೈಸ್ ಮಾಡಿದ್ದೀನಿ, ಉದ್ದುದ್ದಕ್ಕೆ ಹಚ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನ ಒಂದ್ಸಲ ಇದು ಚಿಲ್ಲಿ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದೂ ಈವನ್ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರುವ ಅಷ್ಟಾಗೆ ತೊಳೆದಿರೋ ಚಿಕನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಹಲ್ದಿ ಒಂದು ಟೇಬಲ್ ಸ್ಪೂನ್ ಹಲ್ದಿ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಆ್ಯಂಡ್ ಈ ರೆಸಿಪಿಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದು 3 to 4 ಅಷ್ಟೇ ಬೇಕು ಅನಿಸುತ್ತೆ. ಹಲ್ದಿ ಹಾಕಿದ್ದೀನಿ ಇಲ್ಲಿ, ಮತ್ತು ಉಪ್ಪು ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಡ್ಜಸ್ಟ್ ಮಾಡಿ ಉಪ್ಪನ್ನ ಹಾಕಬೇಕು. ಇದಾದಮೇಲೆ ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮುಚ್ಚಿಬಿಟ್ಟು ಬೇಯಿಸಿ. ಚಿಕನ್ ನಮಗೆ ಗೊತ್ತಾಗುತ್ತೆ ಯಾವಾಗ ಬೇಯುತ್ತೆ ಅಂತ, ಸೊ ಅಲ್ಲಿ ತನಕ ಅದನ್ನ ಬೇಯಿಸ್ಬೇಕು. ಸೊ ಇದನ್ನ ನೀವು ಬೇಕಾದರೆ ಸ್ವಲ್ಪ ಸೆಮಿ ಗ್ರೇವಿ ಥರನೂ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಆದರೂ ಮಾಡ್ಬೋದು. ಸೊ ನೀವು ಎಷ್ಟು ಅದನ್ನ ಕುಕ್ ಮಾಡ್ತೀರಾ ಅಷ್ಟು ಅದು ಡ್ರೈ ಆಗುತ್ತೆ, ಡ್ರೈ ಬೇಕಂದರೆ. ಇಲ್ಲಾಂದರೆ ಇದಕ್ಕೆ ನೀರು ಹಾಕಿಬಿಟ್ಟು ನೀವು ಸೆಮಿ ಗ್ರೇವಿ ಥರನೂ ಮಾಡ್ಬೋದು. ಸೊ ಇದು ಎಲ್ಲ ಕುಕ್ ಆಗಿ
ಆದಮೇಲೆ ಒಂದ್ಸಲ ನಮ್ಗೆ ಗೊತ್ತಾಗತ್ತಲ್ಲ ಈ ಚಿಕನ್ ಕುಕ್ ಆಗಿದೆ ಅಂತ, ಆಗ ನಾವು ಇದಕ್ಕೆ ಲಾಸ್ಟ್ ಇಂಗ್ರೀಡಿಯೆಂಟ್ ಏನಂದರೆ ಸೋಯ್ ಸಾಸ್. ಸೊ ಇಲ್ಲಿ ನಾನು ಚಿಂಗ್ಸ್ ಸೋಯ್ ಸಾಸ್ ಯೂಸ್ ಮಾಡಿದ್ದೀನಿ, ಡಕ್ ಸೋಯ್ ಸಾಸ್. ಸೊ ಇದನ್ನ ಹಾಕಿಬಿಟ್ಟು ಇದನ್ನು ಹಾಕಿಬಿಟ್ಟು ಒಂದ್ಸಲ ಟೇಸ್ಟ್ ನೋಡಿ. ಆ್ಯಂಡ್ ಟೇಸ್ಟ್ ಪ್ರಕಾರ ನಿಮ್ಮ ಟೇಸ್ಟ್ ಪ್ರಕಾರ ಸಾಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಅದು ಎಣ್ಣೆ ಬಿಟ್ಬಿಡುತ್ತೆ. ಸೊ ಆಗ ನಿಮ್ಮ ಚಿಕನ್ ರೆಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನೀವು ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಏನಾದರೂ ಯಾವುದ್ರಲ್ಲಾದರೂ ತಿನ್ಬೋದು. ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ಇಷ್ಟೇ, ಇದಕ್ಕೆ ನೋಡಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ತುಂಬ ಟೇಸ್ಟಿ ಆಗುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ಬೇಗನೂ ಆಗುತ್ತೆ. ಬೇಕಂದರೆ ಇದಕ್ಕೆ ನೀವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನಾನಿಲ್ಲಿ ಹಾಕಿರಲಿಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಸೊ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಕೊತ್ತಂಬರಿ ಸೊಪ್ಪು, ಅದಕ್ಕೆ ನಾನಿಲ್ಲಿ ಹಾಕಿಲ್ಲ. ಆದರೆ ನೀವು ಹಾಕ್ಕೊಳ್ಬೋದು. ಸೊ ಇದು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್.